ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಮ್ಮ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂದರೆ ನೋಡಬೇಕು. ಇವತ್ತು ಸಂಕ್ರಮಣ, ಹಾಗಾಗಿ ಎಲ್ಲರೂ ಕೆಳಗಡೆ ಮನೆಗೆ ಹೋಗಿದ್ದಾರೆ. ಹಾಗೆ ಪಿಂಕಿ ಮತ್ತು ದೇವಿಕಾ ನಿನ್ನೆ ಬೆಂಗಳೂರಿಗೆ ಹೋದ್ಲು. ಎಲ್ಲರೂ ಅಲ್ಲಿ ಸೇರಿರ್ತಾರೆ. ಬಟ್ ನಾನಿವತ್ತು ಲೇಟ್ ಆಯಿತು. ಶಾಲೆಗೆ ಹೋಗೋರು ಮತ್ತು ಅಂಗಡಿಗೆ ಕೆಲಸಕ್ಕೆ ಹೋಗೋರು ಹೋಗಿರ್ತಾರೆ ಲೇಟ್ ಆದರೆ. ದೊಡ್ಡಪ್ಪ, ಅಪ್ಪ, ಚಿಕ್ಕಪ್ಪ ಎಲ್ಲರೂ ಇಲ್ಲೇ ಇರ್ತಾರೆ. ಮಕ್ಕಳು ಶಾಲೆಗೆ ಹೋಗೋರು ಹೋಗಲೇಬೇಕು, ಹಾಗಾಗಿ ಹೋಗಿರ್ತಾರೆ. ಯಾರೆಲ್ಲ ಇರ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಸುಂದರವಾದ ಪರಿಸರ, ಅದರ ಮಧ್ಯೆ ನಮ್ಮ ದೈವಸ್ಥಾನ. ಇವತ್ತು ಜನ ಕಮ್ಮಿ ಅಲ್ಲ, ಊರಿಗೆ ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕಿರ್ತದೆ. ವಿಠಲಣ್ಣ ಬಂದರು, ಯಾವಾಗಲೂ ಅವ್ರು ನಮಗೆ ಬೈತಿದ್ರು ಯಾಕೆ ಲೇಟು ಅಂತ. ಇವತ್ತು ನಾವು ಅವರಿಗೆ ಅಪ್ಪ ಬಾಲಯ್ಯನ ಸ್ಟೈಲಲ್ಲಿ ಗಂಟೆ ಹೊಡಿ. ಜಗ್ಗಚಿಕ್ಕ ಹಾಯ್. ನಮ್ಮ ಶುಭಕರ್ ಚಿಕ್ಕ ಮೇಲಿನ ಮನೆಯವರು 2 ಎಳ್ನೀರು ತರ್ತಿದ್ದಾರೆ. ಪೂಜೆ ಆದಮೇಲೆ ಹಿರಿಯರ ಆಶೀರ್ವಾದ ಪಡೆಯೋದು ಒಂದು ಕ್ರಮ, ಅದನ್ನು ಎಲ್ಲರೂ ಮಾಡ್ತೀವಿ. ನೀ ದೂರ ಇವಳೆಂತ ಓಡಿಸ್ತಾಳ, ಒಮ್ಮೆ ಎತ್ತು. ಓ ಎತ್ತು. ಹಲೋ ಎಂತ ಈಗ ಫಸ್ಟಿಗೆ ನೀವು ಬೈಕ್ ಕಲಿತ್ಯಾ? ಫಸ್ಟಿಗೆ ತೆಗಿ ಸ್ವಲ್ಪ ಎಲ್ಲ ಸಂಕ್ರಮಣ ದಿನ ಎಲ್ಲರಿಗೂ ಕೆಳಗಡೆ ಮನೆಯಲ್ಲಿ ತಿಂಡಿ. ನನಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತಾ ಇದೆ. ಆದ್ಮೇಲೆ ಹಾಕ ಮಂಗ ನಿಂಗೆ ಟೂ ವೀಲರ್ 4 ವೀಲರಾ? 3 ಯಾವುದು? 2 ವೀಲರ್, 3 ವೀಲರ್, 4 ವೀಲರ್. 3 ವೀಲರ್ ಎಂತದ ಅಲ್ಲ, 4 ವೀಲರ್ ಹೇಗೆ ಓಡಿಸೋದು ಅವಳು? 4 ವೀಲರ್ ಏನು ಗೊತ್ತಾ, ಅಂದ್ರೆ ಸ್ವಲ್ಪ ಹೆದರಿಕೆ ಉಂಟು ಅಲ್ಲಿ 4 ವೀಲರ್. ಅದಕ್ಕೆ ಆಕ್ಟಿವ್ ಹಿಡ್ಕೊಂಡು ಅದಕ್ಕೆ ಫುಲ್ಲು ಇದ್ರದ್ದು ಬಾಡಿ 800 ಇದು ಅವ್ರಿಗೆ ಗೊತ್ತಾಗ್ಬಾರ್ದು ಆಕ್ಟಿವ್ಗೆ ಇದು ಒಳಗಡೆ ಆಕ್ಟಿವ್ ಉಂಟು. ಕಾರಿದ್ದು ಬಾಡಿ ಮಾತ್ರ 4 ಚಕ್ರ ಮತ್ತೆ ಬಾಡಿ ಒಳಗಡೆ ಫುಲ್ ಇದ್ದು ಆಕ್ಟಿವ್. ಹಾಗೆ ಮಾಡಿದ್ವಿ ಕಾರಕ್ಕೂ ಜಾಲಿಯಾಗಿ. ಈಗ ನಾಡ್ದು ಸೀಟೆಲ್ಲ ತೆಗಿ, ಅಲ್ಲಿ ಆಟದಲ್ಲಿ ಇದು ಮಾಡುವಾಗ ಸೀಟೆಲ್ಲ ತೆಗಿ, ಸೀಟ್ ತೆಗೆದು ಇಲ್ಲ ಇಲ್ಲಾಂದ್ರೆ ಏನ್ ಗೊತ್ತಾ, ನೀನು 2-3 ಚಪ್ಪಲ್ ಹಾಕು. ಎಂತ ಆಗುದಿಲ್ಲ ಆಯ್ತಾ, ಹೋಗು. ಎಂತ ಧೈರ್ಯ ಮುನ್ನುಗ್ಗು, ಧೈರ್ಯ ಮುನ್ನುಗ್ಗು. ಎಲ್ಲ ಫಸ್ಟಿಗೆ ಡಿಮೋಟಿವೇಟ್ ಮಾಡಿ ಮತ್ತೆ ಹೇಳ್ತಿದ್ದಾರೆ. ಫಸ್ಟಿಗೆ ಹೇಳ್ಬೇಕು. ನಿಂಗೆ ಲೈಸೆನ್ಸ್ ಬೇಡವಾ? ಒಬ್ಳೆ ಓಡಿಸು. ಒಬ್ಬ ನಾನು ಎದುರೇ ನಿಂತಿದ್ದೇನೆ. ಒಮ್ಮೆ ಆಚೆ ಒಮ್ಮೆ ಈಚೆ ಕರೆಕ್ಟ್ ಕಾಲ್ ನಿಲ್ಲಿದಿಲ್ಲ. ಚಪ್ಪಲಿ ಕಲ ಚಪ್ಪಲಲ್ಲಿ ಮಾತ್ರ, ಚಪ್ಪಲಿ ಇದ್ರೆ ನಿಲ್ಲುದಿಲ್ಲ. ಉಂಟಾ ಬಾರದಿಲ್ಲ, ನೀನು ಹತ್ತಿಸ್ಲಿಕ್ಕೆ ಆಗುದಿಲ್ಲ ನಿಂಗೆ? ಹತ್ತಿಸ್ಬೋದು. ನಾನು ಇವಾಗ ಫಸ್ಟ್ ಬಿಡುದು ಇಲ್ಲೇ ರೌಂಡ್ ಹಾಕಿದ್ ಮಾತ್ರ. ಅದಲ್ಲ ಮೇನ್ ಸ್ಟ್ಯಾಂಡ್. ಮೇನ್ ಸ್ಟ್ಯಾಂಡ್ ಅನ್ನು ಹೇಳ್ತಿದ್ದಲ್ಲ, ಸ್ಟ್ಯಾಂಡ್. ಅದಕ್ಕೆ ಎಷ್ಟು ಸ್ಟ್ಯಾಂಡ್ ಉಂಟು ಗೊತ್ತು ನಿಂಗೆ? 2. ಯಾವುದೆಲ್ಲ? ಮೇನ್ ಸ್ಟ್ಯಾಂಡ್ ಮತ್ತೆ ಮೇನ್ ಸ್ಟ್ಯಾಂಡ್. ಸೈಡ್ ಸ್ಟ್ಯಾಂಡ್. ಸಾರಿ,
ದರ್ಪುಂಡು ಬೈಕ್ ಬಿಡ್ತೇನೆ ಒಂದು ಪೂರ ಅಕ್ಲ ಪೂರ ಮಲ್ಲ ನೀನೆಂತಕ್ಕೆ ಈಗ ಹಿಂದೆ ಕೂತೆ ಹತ್ತಿಸ್ಲಿಕ್ಕೆ ಗೊತ್ತಿಲ್ಲ. ನೋಡಿಲ್ವ ನಾನು ಬೈಕ್ ಬಿಡ್ದು ಮತ್ತೆ ಯಾರನ್ನೆಲ್ಲ ಕರ್ಕೊಂಡು ಬೈಕ್ ಅದು ದೂಡಿಕೊಂಡಲ್ಲ ಸ್ಟಾರ್ಟಲ್ಲೆಲ್ಲ ದೂಡಿಕೊಂಡಲ್ಲ ನೀಟ್ರಲ್ಲಿ ಅಲ್ಲಿಂದ 7 ಟೂ ವೀಲರಲ್ಲಿ ಹೋಗಬೇಕಾದ್ರೆ ಕಾರಲ್ಲಿ 4-5 ಜನ ಹೋಗ್ಬೇಕಂತ. ಎಲ್ಲಿ ಇಳಿತಾಳೆ ಅಲ್ಲಿ ಹಿಡ್ಕೊಳ್ಳಿಕ್ಕೆ. ಬಿ ಪಿ ಚೆಕ್ ಮಾಡೋ ಮಿಷಿನ್ ಇದೆ. ಏನಾಗ್ತದೆ ದೊಡ್ಡ ಕಾಯಿಲೆಯ ದೊಡ್ಡ ಕಾಯಿಲೆ ಎಲ್ಲ ಮತ್ತೆ ಬಂದ್ ಮಾಡಿ ಎಲ್ಲರಿಗೆ ಸಿಗ್ತದೆ. ಈಗ ನೋಡ ನನ್ನ ಬಿ ಪಿ ಚೆಕ್ ಮಾಡ. ನನಗೆ ಬಿ ಪಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಸಮಾಧಾನ ಅಲ್ಲ, ಕೂಲ್ ಆಗಿ ತಗೋತೀನಿ ಎಲ್ಲ. ಎಂತದ ಇದು ತುಂಬ ಕವನ ಕಮ್ಮಿ ಆಗ್ತುಂಟು. ಇಲ್ಲ ಅದು ನಾರ್ಮಲ್ ಬರ್ತದೆ. ಸರಿ ಸರಿ ಉಂಟಾ? ಅತ್ತಿಗೆ ಕೂರ್ಬೋದಲ್ಲವ ಡಾಕ್ಟರ್ ಅತ್ತಿಗೆ ಅಂದ್ರೆ ಕ್ಲಿನಿಕ್ ಮಾಡಿ ಕೊಟ್ಟರೆ ಇದನ್ನು ಮಾತ್ರ ಮಾಡಿ ಮಾತ್ರ ಎಲ್ಲ ಬೇರೆ ಶುಗರ್ ವೇಟ್ ಸಂಪರ್ಕಿಸಿ ನೀವು ಟೆಸ್ಟ್ ಮಾಡಿ ಕೊಡಿ, ಟ್ಯಾಬ್ಲೆಟ್ ಬೇರೆ ಅವ್ರು ಕೊಡಿ. ಆಮೇಲೆ ಅದ್ರ ಜೊತೆ ನಿಮ್ಗೆ ಇನ್ನೊಂದು ಪ್ಲಸ್ ಆಗುತ್ತೆ, ಬತ್ತಿ ಸಹ ಕೊಡ್ಬೋದು. ಎಷ್ಟಿರ್ಬೇಕು 120 ನಾರ್ಮಲ್, 80ರಿಂದ 130 ಎಲ್ಲ ನಾರ್ಮಲ್. ಆದ್ರೆ 130 140 ತನಕ ಟ್ಯಾಬ್ಲೆಟ್ ತಗೊಳ್ಲಿಕ್ಕಿಲ್ಲ, ಮತ್ತೆ ತಗೊಳ್ಬೇಕು. ದೊಡ್ಡವನು ಹೇಳಿದ ಅದೇ ಎಂತಿರ್ದೇ ನೋಡ್ಬೇಕು, ಅವ್ರಿಗೆ ಜಾಸ್ತಿ ಇರ್ತದೆ ಇಲ್ಲ ಜಾಸ್ತಿ ಆಗಿ ಮಾತಾಡ್ತಾರೆ. 109 ಮನಸ್ಸಲ್ಲಿ ಏನು ಯಬ್ಬೋ ಎಂತ ಮಾತು. ಕರೆಕ್ಟ್ ಉಂಟು. ಗೊತ್ತಿಲ್ಲ, ಎಲ್ಲರೂ ಹೊರಟಿ ಬರೋಕೆ ಲೇಟ್ ಆಯ್ತು. ವಿಠಲನ ಸಹ ಲೇಟ್ ಆಗಿ ಬಂದರು. ಸರಿ ಈಗ ನಾನು ಬರ್ತೇನೆ ಹೊರಟು. ಅಪ್ಪ ಏನಮ್ಮ ಬಾ ಇಲ್ಲಿ ಹಾಂ ಸರಿ. ಓಕೆ, ಪ್ರಜ್ಞಾ ಮತ್ತು ಪ್ರಸಿದ್ಧಿ ಅವಳ ತಾಯಿ ಮನೆಯಲ್ಲಿದ್ದಾಳೆ. ಸೊ ಈಗ ನಾನು ಅತ್ತೆ ಮನೆಗೆ ಹೋಗಬೇಕು ಒಡಿಯೂರಲ್ಲಿ, ಅವ್ರನ್ನ ಕರ್ಕೊಂಡು ಬರಲಿಕ್ಕೆ. ನೋಡಿ ನಮ್ಮ ಬ್ಲ್ಯಾಕ್ ರಾಜ ನೆರಳಲ್ಲಿ ವಿಶ್ರಾಂತಿ ತಗೋತಿದ್ದಾನೆ. ನಾನು ರೆಡಿ ಆದ, ಈಗ ಒಡಿಯೂರಿಗೆ ಹೋಗಬೇಕು ಪ್ರಜ್ಞಾ ಕರ್ಕೊಂಡು ಬರೋಕ್ಕೆ. ಹೀಗೆ ನಾವು ಬರ್ತಾನೆ. ಬ್ಲ್ಯಾಕ್ ಗಾಡಿ ಮೇಂಟೆನೆನ್ಸ್ ತುಂಬ ಪ್ರಾಬ್ಲಮ್, ಯಾವಾಗಲೂ ತೊಳಿಬೇಕು. ಇದು ವಾಶ್ ಮಾಡಿದೆ ಒಂದು ನನ್ನ ದಿನಚರಿಯಲ್ಲಿ ಒಂದಾಗಿದೆ. ಇವತ್ತು ವಾಶ್ ಮಾಡಿಲ್ಲ, ಅತ್ತೆ ಮನೆಯಲ್ಲಿ ಹೋಗಿ ತೊಳೆಯೋ. ಎಲ್ಲರ ಮನೆಯಲ್ಲಿದೆ. ಬಾಯ್, ಒಡಿಯೂರಿಗೆ ಬರ್ತೀಯಾ? ಬರುತ್ತೆ ಈಗ. ಇಲ್ಲೆಲ್ಲರಿಗೆ ಬಾಯ್, ಯಾರಿಲ್ಲ ಮನೆಯಲ್ಲಿ, ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 15-16 ಕಿಲೋಮೀಟ್ರ್ ಇದೆ. ಒಂದು ಟರ್ನ್ ರೋಡು, ಒಡಿಯೂರು ಆಚೆ ವಿಟ್ಲದಿಂದ ಆ ಕಡೆ ಹೋಗಬೇಕು. ಸ್ವಲ್ಪ ಟೈಮ್ ಹಿಡಿತದೆ, ಅಂದರೆ ಒಂದು 45 ಮಿನಿಟ್ಸ್ ಬೇಕು. ಸ್ಪೀಡಾಗಿ ಹೋದರೆ ಅರ್ಧ ಗಂಟೆ. ಮದುವೆಯಾಗಿ 5 ವರ್ಷ ಆಯಿತು. ಅವಳನ್ನ ಯಾವುದೇ ಕಾರಣಕ್ಕೂ ಬಸ್ಸಲ್ಲಿ ಕಳಿಸಿಲ್ಲ, ರಿಕ್ಷಾದಲ್ಲಿ ಕಳಿಸಿಲ್ಲ. ತವ್ರ ಮನೆಗೆ ಹೋಗ್ಬೇಕು ಅಂದರೆ ನಾನೇ ಬಿಡ್ತೀನಿ ಅಥವಾ ನಾನೇ ಕರ್ಕೊಂಡ್ಬರ್ತೀನಿ. ಅದು ಮೊದಲಿಂದನೂ ಅಭ್ಯಾಸ ನನಗೆ. ತವ್ರ ಮನೆ ಅಂತಲ್ಲ, ಹೀಗೆ ಎಲ್ಲಿಗಾದ್ರೂ ಹೋಗೋದಿದ್ರು ಕೂಡ ಅವಳನ್ನ ಬಸ್ಸಲ್ಲಿ ಮತ್ತು ಮಗುನ ಹಿಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಈ ಮಳೆ. ಸೊ ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗೋದು. ತವ್ರ ಮನೆಗಂತೂ 5 ವರ್ಷದಲ್ಲಿ ಮಿಸ್ಸೇ ಇಲ್ಲ. ಇಷ್ಟರವರೆಗೂ ಅವಳನ್ನು ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಡ್ಬರ್ತೀನಿ, ಈ ಥರ. ಮತ್ತು ಅದ್ರ ಬಗ್ಗೆ ಅವಳ ಹತ್ರನೇ ಕೇಳೋಣ, ಇಲ್ಲಾಂದರೆ ನಿಮಗೆ ನಂಬಿಕೆ ಬರಲಿಕ್ಕಿಲ್ಲ ನಾನು ಹೇಳಿದೆ ಅಂತ. ಇವೊಂದು ಸುಮ್ಮನೆ ಓವರ್ ಬಿಲ್ಡಪ್ ಅಂತ ಅವಳ ಹತ್ರನೇ ಹೇಳಿಸ್ತೀನಿ ಅಲ್ಲಿಗೆ ತಲುಪಿದ ಮೇಲೆ. ಓಕೆ, ಅತ್ತೆ ಮನೆಗೆ ಬಂದೆ.
ಮದುವೆಗೆ 5 ವರ್ಷ ಆದಮೇಲೆ ಈ ಥರ ನೋಡಿ, ಮನೆ ಮುಂದೆ ಯಾರು ಬರಲಿಲ್ಲ. ಫಸ್ಟ್ ಬರುವಾಗ ಬಾವಾ ಬಾವಾ ಅಂತ ಎಲ್ಲರೂ ಓಡಿಕೊಂಡು ಬರೋರು. ಈಗ ಯಾರೂ ಇಲ್ಲ ನೋಡಿ, ಮರ್ಯಾದೆ ಇಲ್ಲ. ನಾವೇ ಇಳಿಬೇಕು, ಇಲ್ಲಾಂದರೆ ಡೋರ್ ತೆಗಿಲಿಕ್ಕೆ ಒಂದು ಜನ ಬರ್ತೀವಿ. ಯಾಕೆ ಪ್ರಸಿದ್ಧಿ ಬಬ್ಬನಿದ್ದೆ ಪಜ್ಜ ಮಾಡಿದ ಪಾಯಸ ಮತ್ತೆ ಸೇಮಿಗೆ ಮಾಡಿ ಕೊಟ್ಟರು ಕಾಯಿಸ್. ಹೊರಡೋಣ ಬೇಗ. ನನ್ನ ಮಗಳು ಕೂಡ ಎದ್ಲು, ಹೊರಟು ನಿಂತಿದ್ದಾಳೆ. ಪ್ರಸಿದ್ಧಿ ಹಾಯ್ ಮಾಡುವ. ಪ್ರಸಿದ್ಧಿ ಎದ್ದಿದ್ದಷ್ಟೇ. ವಾ ಅಗ್ಗಿ ಮಾಡು, ಆದಿತ್ಯಗೆ ಅಗ್ಗಿ ಮಾಡು. ಓ ಅಜ್ಜೈತಿ ಇಲ್ಲಿ. ಅಪ್ಪ ನಾನು ನೆನೆಸ್ಕೊಂಡಿಲ್ಲ. ಕೊಡು. ಹಾಂ, ಅಪ್ಪನ ಅಗ್ಗಿ ಮಾಡಲಿಲ್ಲ ನೀನು. ಹಾಂ, ಹೋಗೋಣ. ಅಪ್ಪ ಇಲ್ಲಿ ಅಂತ ಕೇಳಿದ್ಯಾ? ಹಾಂ ಕೇಳಿದ್ಯಾ? ಸುಳ್ಳು ಹೇಳ್ತಲ್ಲ, ಕೇಳಲೇ ಇಲ್ಲ. ಎಲ್ರಿಗೂ ಟಾಟಾ ಮಾಡಿ. ಅಮ್ಮ ಬೇಕಾ? ಅಪ್ಪ ಸಾಕಾಗೋದಿಲ್ಲ. ಅಮ್ಮ ಬಾ ಹೇಳು. ಅಮ್ಮ ಬರ್ತಾರೆ. ಆಗಲ್ಲ ಅಮ್ಮ ಬರೋದು, ಆಚೆನ ಬರ್ತಾರೆ. ಅಪ್ಪನಿಗೆ ಮರ್ಯಾದೆ ಕೊಡು ಮಾರು. ಆ ದೇವಸ್ಥಾನದ ಹೂ ಕೊಟ್ಟಿದ್ದಾರೆ. ಮಗು ಅದಿತಿಗೆ ಒಂದು ಕೊಡು. ಈಗ ಇವತ್ತು ಸಂಕ್ರಮಣ ಆಯ್ತಲ್ಲ. ದೇವಸ್ಥಾನದ್ದು ಪ್ರಸಾದ ಚಾಮಿಯಾನ್. ಅವ್ರಿಗೆ ಇದು ಅಪ್ಪನ ಸಿಟ್ಟು. ಆಚೆ ಹೋಗು. ಬಾಬೋಯ್. ಇವಾಗ ಅತ್ತೆ ಮನೆಯಿಂದ ಹೊರಟ್ವಿ ಪುತ್ತೂರಿಗೆ. ಪ್ರಜ್ಞಾನ ಹತ್ರ ನಾನು ಅವಾಗ ಏನೋ ಹೇಳಿದ್ದೆ ಪಜ್ಜು ಆಡಿಯನ್ಸಿಗೆ. ನಾನು ಇಲ್ಲಿವರೆಗೂ ನಿನ್ನನ್ನು ಅತ್ತೆ ಮನೆಗೆ ಬಿಡಬೇಕಾದ್ರೆ ಒಬ್ಳನ್ನೇ ಕಳಿಸಿದ್ದೀನ? ಇಲ್ಲ ಅಲ್ಲ? ಹಾಂ, ಹಾಯ್. ಒಂದು ಧೈರ್ಯ ಮಾಡಿ ಅನ್ಕೊಳ್ಳ, ನೀವು ಬಸ್ಸಲ್ಲಿ ಹೋಗ್ಬೇಕು ಅಂತ ಕಳಿಸೋದೇ ಇಲ್ಲ ಮಾರಿ. ಇವರು ಒಂದ್ ವೇಳೆ ಹೋಗು ಅಂತ ಹೇಳಿದ್ರಲ್ಲಿ ಅಪ್ಪ ಬೇಡ ನಾನೇ ಬರ್ತೇನೆ ಅಂತ, ಅವರು ಇಲ್ಲಿಂದ ಅಲ್ಲಿಗೆ ಬರ್ತಾರಂತೆ ಕರ್ಕೊಂಡು ಹೋಗ್ಲಿಕ್ಕೆ. ಆಮೇಲೆ ಇವರು ಅಮಾವ ಅಂತಕ್ಕೆ ಇಷ್ಟು ದೂರ ಇಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಾ, ಬೇಡ ನಾನೇ ಬಿಡ್ತೇನೆ ಅಂತ. ಮತ್ತೆ ಇವರು ಇಬ್ರು ಕಾಂಪ್ರಮೈಸ್ ಅಲ್ಲಿ ನಮಗಂತೂ ಬಸ್ಸಲ್ಲಿ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಒಳ್ಳೇದಲ್ಲ ನಿಂಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಮಗುವನ್ನು ಇಟ್ಕೊಂಡು ಈ ಮಳೆಗೆ ಬಸ್ಸಲ್ಲಿ ಹತ್ತಿ ಬರೋದಾದ್ರೆ ಕಷ್ಟ ಆಗೋದಿಲ್ಲ. ಭಾಗ್ಯ ಎಂಥ ಗಂಡನನ್ನು ಪಡ್ಕೊಂಡು ಅದೆಲ್ಲ ಹೇಳು ಕತೆ, ಬರೀ ಇದನ್ನೇ ಹೇಳು. ಗಂಡನನ್ನು ಪಡ್ಕೊಳ್ಳಿಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ. ಒಂದು 7 ಜನ್ಮದ ಪುಣ್ಯ ಅಂತ ಅನ್ಸುತ್ತೆ ಇಂಥ ಗಂಡನ ಪಡಿಲಿಕ್ಕೆ. ಅಷ್ಟೇ, ಬರೀ ಕಂಪ್ಲೇಂಟ್ ಹೇಳುದಲ್ಲ, ಇದನ್ನೇ ಹೇಳಬೇಕು. ನಿಮ್ಮ ಹತ್ರ ಹಾರ್ನ್ ಹಾಕಿ ಅಂತ ಹಾರ್ನ್ ತೆಗಿ ಕೊಟ್ಟದ್ದು ಕಾರಲ್ಲಿ. ಈಗ ನೆಕ್ಸ್ಟ್ ಪುತ್ತೂರಿಗೆ ಅರ್ಜೆಂಟಾಗಿ ಹೋಗಬೇಕು. ಯಾಕೆ ಅಂದರೆ ಇವಳದು ವಸ್ತ್ರಜ್ಞದ್ದು ಕೂಡ ಕೆಲಸ ಇದೆ, ನಂದು ಎಡಿಟಿಂಗ್ ಕೆಲಸ ಇದೆ. ಮುಖ್ಯವಾಗಿ ನಾವು ಇನ್ನೂ ಸ್ಪೀಡಾಗಿ ಯಾಕೆ ಹೋಗ್ತಿದ್ದೀವಿ ಅಂದರೆ ಒಬ್ರು ಗೆಸ್ಟ್ ಕಾಯ್ತಿದ್ದಾರೆ, ನಾವು ಅಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೀವಿ. ಬನ್ನಿ ಪುತ್ತೂರಿಗೆ ಹೋಗೋಣ. ಮನೆಗೆ ರೀಚ್ ಆಗಿ ಬನ್ನಿ. ಅಪರೂಪದ ವ್ಯಕ್ತಿ ಇವರೇ, ಸುನೇನ ಶೆಟ್ರು. ಹಾಯ್. ಅವರ ಫ್ರೆಂಡ್ಸ್ ಗ್ಯಾಂಗ್ ಇದ್ದಾರೆ ಎಲ್ಲರೂ ಕೂಡ. ಓ, ಅಲ್ಲಿ ಒಂದು ಲಾಗ್ ಆಗ್ತಿದೆ. ಹರ್ಷ ಇವರು ನಮ್ಮ ಓಲ್ಡ್ ಫ್ರೆಂಡ್, ಇಲ್ಲಿ ಭಾರತ್ ಸಿನಿಮಾ ಸರ್. ಈಗ PVR ಅಲ್ಲಿ ಇದ್ದಾರೆ. ಇವರು PVR ಗ್ಯಾಂಗ್ ಎಲ್ಲ. ನಿಮ್ಮ ಹೆಸರು? ಲೇಖನ. ಚೆನ್ನಾಗಿದೆ ಸರ್. ಅವ್ರದ್ದು ಅಂಕಿತಾ. ಇದೇ ನಮ್ಮ ಮನೆ. ನಮ್ಮ ಬರಂದೆ ಟೈಮ್ ಮಾಡಿ
ಬಲು ಬಲು ಅಂತಲ್ಲ ಅಕ್ಲೆ ನಾನು ಪೌಲ್ ಉಂಡ್ರಲ್ಲ ಒಂಚೂರು 5 ನಿಮಿಷ ಹೊತ್ತಾರೆ ಅಂತ ಬಿಟ್ರೆ ಆಯ್ ಬಕ್ಕ ಬರಡು ಎಂತ ಅಲ್ಲ ಪ್ಲೇಟ್ ತಗೊಂಡ್ರೆ ಬನ್ನಿ ಒಂದು ಊಟ ಮಾಡೋ ಅಂದರೆ ನೀವು ವೆಜಿಟೇರಿಯನ್ ಅಂತಾರೆ ಅಂದರೆ ವೆಜಿಟೇರಿಯನ್ಗೆ ಬೆಲೆ ಇಲ್ವಾ? ಅಲ್ಲ ನಾವಿಲ್ಲಿ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಅವ್ರು ಬಂದದೇ ಬಿರಿಯಾನಿ ತಿನ್ಲಿಕ್ಕೆ. ನಾವು ಬಿರಿಯಾನಿ ಬಿಟ್ಟು ವೆಜ್ ಬರ್ತೇವೆ. ನೆಕ್ಸ್ಟ್ ಟೈಮ್ ಬರ್ತೇವೆ. ನೆಕ್ಸ್ಟ್ ಟೈಮ್ ಬಂದು ನಿಮ್ಮ ಮನೆಯಲ್ಲಿ ಬಂದು ಊಟ ಮಾಡಿ DPV ಫ್ಯಾಮಿಲಿ ಬಂದು ಕೂತೀವಿ. ಸೂಪರ್. ಅದು ಅಲ್ಲಿಗೆ ಅನಂತಾಡಿಗೆ ಬನ್ನಿ, ಅದು ಮಜಾ ಇರುತ್ತೆ. ಇವರು ನಮ್ಮ ಮನೆ ಹತ್ರನೇ ಇರೋದು ಕರಿಂಕ ಪ್ಲೇಸಲ್ಲಿ, ಅಲ್ಲಿಗೆ ಹೊರಟಿದ್ದು. ಇವತ್ತು ಅನಂತಾಡಿಗೆ ಬರಬೇಕಿತ್ತು, ನಾವಿಲ್ಲಿ ಬರೋದ್ರಿಂದ ಇಲ್ಲಿ ಮೀಟ್ ಆಗೋ ಥರ ಆಯಿತು. ಹೌದಾ? ಯಾರು ಜಗತ್ತಿಗೆ ಗೊತ್ತಿಲ್ಲ. ಬರ್ತೀರಾ? ಬಂಡದಿತ್ತೆ ಬರ್ತಿದ್ದಾರೆ ಜಗ ಚಿಕ್ಕ ಬರ್ತೀರಿ. ಜಗ ಚಿಕ್ಕನವರ ತೂಕ ಅಂತೆ. ಅವ್ರದ್ದು ಜಗ ಚಿಕ್ಕ ಲಾಕ್ಸ್ ಅಂತ ಓಪನ್ ಆಗಿದೆ ಚಾನಲ್, ಜಗ ಚಿಕ್ಕ ಲಾಕ್ಸ್. ಚಿಕ್ಕ ಫ್ಯಾನ್ಸ್ ಇದ್ದಾರೆ. ಸಬ್ಸ್ಕ್ರೈಬ್ ಆಗಿದ್ದೀರಾ ಜಗ ಚಿಕ್ಕ ಲಾಕ್ಸಿಗೆ? ಆದ್ರೂ ಪ್ರಾಂಪ್ಟ್ ಆಗಿ ಒಪ್ಕೊಂಡ್ರಲ್ಲ. ಅಲ್ಲ ಸುನೇನ ಪ್ರಾಂಪ್ಟ್ ಆಗಿದ್ದಾರೆ, ಅದು ಪ್ರಾಮಾಣಿಕತೆ ಅದಲ್ಲ. ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಅಲ್ಲ. ಹೌದು, ಅದನ್ನೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೀವು? ನಾ ಮಾಡಿದ್ದೇನೆ. Like ಮಾಡಲಿಲ್ಲ ಅಂದರೆ ನನಗೆ ಸಹ ಗೊತ್ತಿಲ್ಲವ, ನನಗೆ ಸಹ ಗೊತ್ತಿಲ್ಲ. ಬಟ್ ಇವರದ್ದು ವೀಡಿಯೋಸ್ ಬರ್ತಾ ಇರುತ್ತೆ, ನಾನು ಆ ಧೈರ್ಯದಲ್ಲಿ ಮಾಡ್ತೇವೆ. ನೋಡಿ ಸಬ್ಸ್ಕ್ರೈಬ್ಡ್ ಮತ್ತೆ ನಾನೀಗ ನೀವು ಮಾಡಿದ್ದೀರಾ ನೋಡು. ನಾನು ನನಗೆ ಯಾಕೆ ಡೌಟ್, ನನಗೆ ಯಾಕೆ ಡೌಟ್ ನೋಡು, ನಾನು ಮರ್ಯಾದೆಗಿದ್ದಾನೆ. ಧನರಾಜ್ ಆಚಾರ್, ಸ್ವಾಮಿ ದೇವರೇ ಧನರಾಜ್ ಆಚಾರ್ ವ್ಲಾಗ್ಸ್. ಇಬ್ಬರು ಕೂಡ ಹೆದರಿಕೆಯಲ್ಲೇ ನೋಡಿ. ಜಗ ಚಿಕ್ಕ ಲಾಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ದ. ಈಗ ಓಪನ್ ಮಾಡಿದ್ದಷ್ಟೇ. ಜಗ್ಗ ಚಿಕ್ಕ ಅನ್ಸನೆ ಬರ್ದಿರಾ? ಸಬ್ಸ್ಕ್ರೈಬ್ ಮಾಡಿದ್ದಾರೆ ಚಿಕ್ಕ, ಈಗ ಮಾಡಿದ. ಇದರಲ್ಲಿ ನಿಮ್ಮ ಪ್ರಾಮಾಣಿಕತೆ ಹೋಯ್ತು. ಥ್ಯಾಂಕ್ ಯು ಸೋ ಮಚ್. ಬೇಗ ಹೊರಟ್ರ ಅಂತ. ಬಿರಿಯಾನಿ ಆದ್ರೆ ಕಟ್ಟಿಕೊಡು ಅಂತ ಹೇಳ್ಬೋದು. ಸಾರಿ ಮತ್ತು ಕಾಪಾಯ ಮತ್ತೆ ಸಂಜೆಯ. ಓ ಡ್ರ್ಯಾಗನ್ ಫ್ರೂಟ್ ಉಂಟು, ಮತ್ತೆ ಇದು ಕೊಕ್ಕ ಇದೆ. ಓ ಅದೆಲ್ಲ ಇದೆಯಾ? ಹೇಗೆ ನಿಜ? ಓ ಹೋಗೋ. ಯಾರು ವೆಜಿಟೇರಿಯನ್ ಇಲ್ವಾ ಇಲ್ಲಿ? ಎಲ್ಲ ಅವರನ್ನೇ ಕರ್ಕೊಂಡು ಬಂದಿದ್ದು, ನಾನ್ ವೆಜಿಟೇರಿಯನ್ ಅವರು. ಓ ಹಾಗಾದ್ರೆ ನಾನೀಗ ನಿಮ್ಮ ಗ್ಯಾಂಗಲ್ಲಿ ಫ್ರೆಂಡ್ ಆಗಿ ಬರ್ಬೋದು. ಖಾಲಿ ಬಿರಿಯಾನಿ ವೆಜಿಟೇರಿಯನ್ ಅಂತೇಳಿ ನಾನು ಬೇರೆ ಮಾಡ್ಲಿಕ್ಕೆ ಗೀ ರೈಸ್ ಮತ್ತೆ ಅಷ್ಟು ನಾನ್ ವೆಜ್ ಅಂದ್ರೆ ಮಧ್ಯದಲ್ಲಿ ಇದ್ರಿ. ಇಲ್ಲ ಗೌತಮಿ ಅವರು ವೆಜ್. ಅಲ್ಲ ಮೋಸ್ಟ್ ಇಲ್ಲ ಸುಮಾರು ಜನ ವೆಜ್ ಇದ್ರು ನಮ್ಮಲ್ಲಿ. ಆದ್ರೆ ನಿಮ್ಮ ಇದ್ರಂತ ಲಕ್ಸುರಿ ಅಂತ ಲಕ್ಸುರಿ ಅದರಲ್ಲಿ ಮಾತ್ರ ಯಾರು ಮಾತಾಡೋದಿಲ್ಲ ವೆಜ್ ಬೇಕಂತ. ನಾವು ಅವ್ರಿಗೆ ನಾನ್ ವೆಜ್ ಬೇಕು ಅಂತ ಇರ್ತಾರೆ, ಅದ್ರ ಮಧ್ಯೆ ಪಾಪ ಅವ್ರಿಗೆ ಸಿಗ್ಲಿ ಅಂತೇಳಿ ನಾವು ತ್ಯಾಗ ಮಾಡೋದು. ವೆಜ್ಜಿನವ್ರದ್ದು ಮನೋಭಾವನೆ ಆಗಿದೆ, ತ್ಯಾಗ, ಒಳ್ಳೆತನ. ನಿಮ್ದೆಲ್ಲ ಕ್ರೂರತನ. ನಿಮಗೆ ನಾನ್ ವೆಜ್ ಸಬ್ಸ್ಕ್ರೈಬರ್ ಬೈವರು. ಇಲ್ಲ ತಮಾಷೆಗೆ ಆಯ್ತಾ, ಸಬ್ಸ್ಕ್ರೈಬರ್ಸಿಗೆಲ್ಲ ಹೇಳಿದ್ದು ಇವರಿಗೆ. ಅಲ್ಲ ನೀವು ಒಂದು ಕ್ಲೋಸ್ ಫ್ರೆಂಡ್ಸ್ ಅಲ್ಲ. ಅಲ್ಲಿ ಸಂಕ ಕೊಡ್ದಾಗಿರ್ಬೋದು. ಅನ್ನ ಕ್ಯಾಮರಾಮ್ಯಾನ್ ಯಾನೆ ಕೊರ್ಲೆ ಅಂಕೊಂಡೆ ಕ್ಯಾನೆ ಆಪೆಂಚ ಕ್ಯಾಮರಾ ಎನ್ನ ಫೇಸ್ ಲಿ ಇದ್ದಿ ಫೋನ್ ಅವಾರ್ನ ಫೋನ್ ಬಕ್ಕೆ ಡ್ರಾಪ್ ಮಾಡ್ಕೊ ಒಂದು ಫೋನ್ಲಾರ್ನ ಆರ್ನ ಫೋನ್ಗೆ ಬೋರ್ಡ್ ಆರ್ ಉಂಬೇರಿನ ಹೈರ್ ಮಂದಿನ ಐಕ್ ಬೋರ್ಡ್ ವಿಡಿಯೋ ಬೇರೆ ಸಂಬಳ ಬರ್ತೀನಿ. ಪ್ರಸಿದ್ಧಿಗೆ ಗಿಫ್ಟ್ ತಂದಿದ್ದಾರೆ ಸುನೇನ ಕಡೆಯಿಂದ, ಸುನೇನ ಆಂಟಿ ಕಡೆಯಿಂದ. ವಾವ್ ಸೂಪರ್.
ಅದು ಕಟ್ ಮಾಡಿ ಅದು ಕಟ್ ಯಾಕೆ ತೋರ್ಸುದು ಹೇಗೆ ಉಂಟು ಅಂತ. ನೋಡಿ ಚಂದ ಉಂಟು. ಅಲ್ಲಿ ಹಾಕಿ ನೋಡ್ಬೋದು. ಬಾಯ್. ಹಾಕಿ ನಾವು ಫೋಟೋ ಕಳಿಸ್ತೇವೆ. ಥ್ಯಾಂಕ್ ಯು. ತುಂಬಾ ಚಂದ ಥ್ಯಾಂಕ್ ಯು. ಬಾಯ್ ಬಾಯ್. ಖುಷಿ ಆಯ್ತು. ಥ್ಯಾಂಕ್ ಯು. ಬರೋದು ಪುಲೆ ಸರಿ ಈರುಪ್ಪೊಡೆ ಎಂಕುಲ್ ಬರ್ಪಾನಿ ಈರುಪ್ಪೊಡೆ ಮುಲ್ಪ ಮೂಲಂದು ತಲ್ಪ ಇಪ್ಪ ಓಲ ಯಾನ್ ಊ ಇತ್ತಿನ ಊರುಡೆ ಜೋಡಿ ನಂಬರ್ 1 ಮುಗಿಬೇಕ ಊರುಡೆ ಓಡ್ ಫೋನ್ ಅಂಚಿಂಚು ಶೂಟಿಂಗ್ ಹೋಗ್ತಾತೆ ಎಲ್ಲ PVR ಗೈಸ್. ಇವರನ್ನ ನೀವು ಮಂಗಳೂರು PVR ಅಲ್ಲಿ ನೋಡ್ಬೋದು. ಟಿಕೆಟ್ ಫ್ರೀ ಇಲ್ಲ ಮಾತ್ರ. ಅವು ಎಚ್ಚರದಾನೆ ಬುದ್ಧಿ. ಬಾಯ್ 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 ಸಿ ಯು. ಸಿಕ್ಕಿ ಬಿದ್ರು, ಹೆಸರೇ ಗೊತ್ತಿರ್ಲಿಲ್ಲ. ಇದನ್ನು ಕೇಳಿಸ್ತೀನಿ ಸುನೀಲ್ ಶೆಟ್ಟರಿಗೆ. ಸ್ವಲ್ಪ ಕನ್ಫ್ಯೂಸ್ ಅಷ್ಟೇ. ಇದನ್ನು ನೋಡಿ ಅವ್ರು ಬೈತಾರೆ. ಇವತ್ತಿನ ಲಾಗ್ದು ಎಡಿಟಿಂಗ್ ಕಂಪ್ಲೀಟ್ ಆಯಿತು. ಮಧ್ಯಾಹ್ನ 3 ಗಂಟೆ ಕೂತ್ಕೊಂಡವ. ಈಗ 9 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದೆ. ಅಷ್ಟೊತ್ತಿಗೆ ನನ್ನ ತಂಗಿ ಬಂದಿದ್ದಾಳೆ ಪಮ್ಮಿ. ತಾವು ಹೀಗೆ ಏನಾದರೂ ಸ್ವೀಟ್ ಉಳಿದಿದ್ದರೆ ಇವರಿಗೆ ಕಾಲ್ ಮಾಡ್ತೇವೆ. ಹಾಗೆ ತಿನ್ನಲಿಕ್ಕೆ ಬಂದು. ಹೌದಾ? ತಿನ್ನುದು ಅದನ್ನು ತಿನ್ಲಿಕ್ಕೆ ಅಂತ ಬಂದದಲ್ಲ. 3 ಜ್ಯೂಸ್ ಕೊಟ್ಟದ್ದು ಅವತ್ತಿನಾಗೇನೆ. ಅವಳು ಹೋಗಿ ಅದನ್ನು ತೊಳೆದು ಬಿಟ್ಲು. ಎಲ್ಲ ಕೆಲಸ ಮಾಡ್ತಾಳೆ ಮನೆಯದ್ದು. ತುಂಬಾ ಒಬೀಡಿಯಂಟ್ ಮಗಳಿವಳು. ಹೌದಾ? ನೀನು ಮನೆಯಲ್ಲಿ ಎಂತೆಲ್ಲ ಕೆಲಸ ಮಾಡ್ತಿ? ಪಾತ್ರೆ ತೊಳಿತೇನೆ, ನನ್ನದು ಹುಟ್ಟಿಂದ ಬಟ್ಲು ತೊಳಿತೇನೆ, ಆಮೇಲೆ ಸಿಟೌಟ್ ಎಲ್ಲ ಗುಡಿಸ್ತೇನೆ. ಎಷ್ಟನೇ ಕ್ಲಾಸ್ ನೀನು? 5th. ಅದೇ ಅದೇ ಕ್ವಶನ್ ನೀನ್ ಕೇಳಂತೆ. ಅದೇ ಕ್ವಶನ್ ನೀನ್ ಕೇಳಂತೆ. ನೀವೆಂತ ಅದಿಲ್ಲ ಅದಿಲ್ಲ ಅಂತ ಅದಿಲ್ಲ. ಅವಳು ನೋಡಿ ಇಷ್ಟು ಇಷ್ಟು ಸಣ್ಣ ಏಜಲ್ಲಿ ಸಿಟೌಟು ಅವಳೆ ತಿಂದ ತಟ್ಟೆನ ಅವಳೇ ತೊಳಿದಂತೆ. ನಾನು ತಿಂದ ತಟ್ಟೆ ನಾನು ತೊಳಿತಿಲ್ಲ. ಅದೊಂದು ತೊಳಿತಿದ್ದು. ಹಾಂ. ಆರ್ವಿ, ನಿಂಗೆ ಮತ್ತೆ ಏನು ಇಷ್ಟ ಯಾವುದ್ರಲ್ಲಿ? ಗುಡಿಸೋದ್ರಲ್ಲಿ ಮತ್ತೆ ಒರೆಸೋದ್ರಲ್ಲಿ? ಅದು ಇಷ್ಟವ, ಕಷ್ಟದಲ್ಲಿ ಮಾಡುದು ಒಬ್ಬೆಗೆ. ಹೌದಾ? ಕಷ್ಟವಾ ಇಷ್ಟ? ಇಷ್ಟ. ಇಷ್ಟ. ಆಗ ಇಷ್ಟ ಅಂತ ಇಲ್ಲ, ನಾನು ಒಬ್ಬೆಗೆ ಮಾಡುದು ಮನೆಯಲ್ಲಿ. ಚಿನ್ನದಂತ ಇಷ್ಟು ಮಗಳು ದೊಡ್ಡದು ಸಿಕ್ಕಿದಾಳೆ. ಹಾಕಿದಿ, ಸ್ವಲ್ಪ ನೀ ಅವಳು ಎಂತ ಮಾಡ್ತಾಳೆ ರಿದಿ? ಅವಳು ಕಸ ಹಾಕಿಕೊಂಡು ಬರುದೆಲ್ಲ. ಹೌದಾ? ಮತ್ತೆ ಲೋಟನೆ, ಪೇಪರ್ ಕಟ್ಟಿಂಗ್, ಕ್ರಾಫ್ಟ್. ಮಾಡಿ ಮತ್ತೆ ಎಲ್ಲ ಗುಡಿಸ್ತೇನೆ. ನಿಂಗೆ ಅತಿಯಾದ ಪ್ರೀತಿ ಯಾರ ಮೇಲೆ? ಇಬ್ಬರು ಮಕ್ಕಳಲ್ಲಿ ಅದು ಇಬ್ಬರವೇ, 2 ಕಣ್ಣಿದ್ದಾಗೆ ಅವರು. ಅಕಸ್ಮಾತ್ 3 ಮಕ್ಕಳಿದ್ರೆ ಅಂತ ಹೇಳ್ತಿದ್ದೆ ಆ ಡೈಲಾಗನ್ನ. 2 ಕಣ್ಣು 1 ಮೂಗಿದ್ದಾಗೆ. 2 ಸಾಕು ಅಂತೇಳಿ 2ಕ್ಕೆ ನಿಲ್ಲಿಸಿದ್ದು, ಇನ್ನು ಬೇಡ. ಓ, ಡೈಲಾಗ್ ಹೊಡಿಯೋದಕ್ಕೋಸ್ಕರನೇ 2 ಮಕ್ಕಳು ಮಾಡಿದ್ದು, 2 ಕಣ್ಣಿದ್ದಾಗೆ ಅಂತ ಹೇಳಿ. ಅಪ್ಪ ಎಲ್ಲಿದ್ದಾರೆ? ಕಾರಲ್ಲಿ ಮಲಗಿದ್ದಾರಾ? ಇಲ್ಲ, ಅವರು ಬೇಟೆಗೆ ಹೋದ್ರು. ಅವರು ನಿನ್ನ ಇದಕ್ಕೇನೆ ಹೆದ್ರಿಕೊಂಡು ಅವರು ಬರುದಿಲ್ಲ. ಅವನಿದ್ದ ಮರ್ಯಾದೆ ಸದಿಗಿತಾನೆ. ಹೋದ್ರೆ 7 ಹತ್ರ ಕೇಳಿದ್ರೆ ಅವರೆಲ್ಲಿ? ಅವ್ರ ಕಾರಲ್ಲಿ ಮಲಗಿದ್ದಾರೆ. ಅವರೆಲ್ಲಿ? ಕಾರಲ್ಲಿ ಮಲಗಿದ್ದಾರೆ. ಅವ್ರು ಟಿಕೆಟ್ ಹೇಗೆ ತಗೊಂಡದ್ದು? ಇದಕ್ಕೋಸ್ಕರವೇ ಅವನು ಇದನ್ನು ಇಟ್ಕೊಂಡು ಬರ್ತಾನೆ. ನಂಗೆ ಬೇಡ ಅದರಲ್ಲಿ ಮಾತಾಡೋದು ಅಂತೇಳಿ. ಆರ್ವಿ, ರಿದಿ, ಪ್ರಸಿದ್ಧಿ ಮತ್ತು ನಾವೆಲ್ಲ ಸೇರಿ ಒಂದು ಮನೆ ಕಟ್ಟಿದ್ದೇವೆ ನೋಡಿ. ಸರ್ ನಾನು ಬಾ ಆಯ್ತಮ್ಮ. ಅದನ್ನು ಅದೆಲ್ಲಿಡುದು? ಕಟ್ಟಾಗಿದೆ, ನೀ ಕಟ್ಟು ಮಾಡಿದ್ದಿ. ಅಪ್ಪನ ಹೆಸರೆಂತ? ರಾಜೇಶ್. ಅಮ್ಮಂದು? ಅಸ್ಕತ. ಅಶ್ಕತ. ಅಮ್ಮಂದು ಎಂತ ಹೆಸರು? ಅಸ್ಕತ ಅಥವಾ ಕಶ್ಕತ. ಅಕ್ಷತಾ. ಸೂಪರ್ ಅಲ್ಲ? ರಾಮ್ ರಾಮ್ ಹೇಳು. ರಾಮ್ ರಾಮ್. ಬರ್ತಾ ಇರಿ ಹೇಳು. ಬರ್ತಾ ಇರಿ. ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೆ ಟಾಟಾ ಮಾಡಿ. ಪ್ಲೇನ್ ಕಿಚ್ಕೊಡಿ ಎಲ್ರಿಗೆ.